ಫೈನಲಿ 16 ವರ್ಷಗಳಿಂದ ಕಾಯ್ತಾ ಇದ್ದಂಥ ಎಷ್ಟೋ ಕೋಟ್ಯಾಂತರ ಅಭಿಮಾನಿಗಳ ಟ್ರೋಫಿ ಬಾಯಾರಿಕೆನ ತಣಿಸಿದ್ದಾರೆ RCBಯ ಹುಡುಗಿರು. ಎಷ್ಟೋ ಕೋಟ್ಯಾಂತರ ಹೃದಯಗಳನ್ನು ಗೆದ್ದಿದ್ದಾರೆ RCB ಹೆಣ್ಣು ಮಕ್ಕಳು. ಹುಡುಗರಿಂದ ಅಲ್ಲ ಹುಡುಗಿರಿಂದ ಬಂತು ಮೊದಲನೇ ಕಪ್ಪು. RCBಗೆ ಟ್ರೋಫಿನ ಎತ್ತಿದ್ದಾರೆ ಈ ಸಲ. ವೆಲ್ಕಮ್ ಟು ದ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಮೊದಲಿಗೆ DC ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ನ ತಗೋತಾರೆ. ಅವ್ರು ಅಂದ್ಕೊಂಡಂಗೆ ಒಳ್ಳೆ ಓಪನಿಂಗ್ನೂ ಕೂಡ ಕೊಡ್ತಾರೆ. 61 ಫಾರ್ ನೋ ಲಾಸ್ ಪವರ್ ಪ್ಲೇ. 6 ಓವರ್ಗೆ 61 ರನ್ನ ಹೊಡೆದಿದ್ದು ಚಪಾಲಿ ವರ್ಮಾ ಅಂತೂ ಚಚ್ಚಿ ಬಿಸಾಕ್ಬಿಡ್ತಾರೆ RCB ಫಾಸ್ಟ್ ಬೌಲಿಂಗ್ನ. 8ನೇ ಓವರಿಂದ ಸ್ಟಾರ್ಟ್ ಆಗುತ್ತೆ RCB ಅಬ್ಬರ. ಆ ಒಂದು ಏನು ಸ್ಟ್ರಾಟಜಿಕ್ ಟೈಮ್ ಔಟ್ ತಗೊಳ್ತಾರೆ, ಅಲ್ಲಿಂದ RCB ಸ್ಟ್ರಾಟಜಿ ಚೇಂಜ್ ಮಾಡ್ಕೊಂಡು ಬಂದು ಬೌಲಿಂಗ್ ಮಾಡ್ತಾರೆ. ಸೋಫಿ ಮಾಲಿನು ಚಿಕ್ಕಮ್ಮ RCB ಚಿಕ್ಕಮ್ಮ ಒಂದೇ ಓವರಲ್ಲಿ 1 ವಿಕೆಟ್ನ ತೆಗಿತಾರೆ ಅಂತ ಅಂದ್ಕೊಂಡಿದ್ರೆ, ಒಂದೇ ಓವರಲ್ಲಿ 3 ವಿಕೆಟ್ನ ಎಗರಿಸ್ಬಿಡೋದ. ಕೇವಲ 1 ರನ್ನ ಕೊಟ್ಟು ಮ್ಯಾಚ್ ಚೇಂಜ್ ಆಗಿದ್ದೇ ಈ ಓವರ್. RCB ಕಡೆ ಮ್ಯಾಚ್ ವಾಲಿದ್ದೇ ಈ ಓವರ್. ಅಲ್ಲಿವರೆಗೂ ಹೋಪ್ಸ್ ಎಲ್ಲ ಹೊರಟೋಗಿತ್ತಾ, ಮುಗೀತು ಈ ಸಲಿನೂ ಕಪ್ ನಮ್ದಲ್ಲ ಅಂತಲೇ ಅನ್ಕೋತಾ ಇದ್ವಿ. ಆ ಓವರ್ ಆದಮೇಲೆ ಇನ್ನೂ ಚಾನ್ಸ್ ಇದೆ RCB ಕಡೆ ಕಪ್ ಗೆಲ್ಲೋಕೆ ಅಂತ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸ್ಪಿನ್ನರ್ಸ್ಗಳ ಹಾವಳಿ. ಒಬ್ಬರಾದ್ಮೇಲೆ ಒಬ್ಬರು ಬಂದು DC ನೆಲ ಕಚ್ಚಿಸ್ಬಿಟ್ರು. ಶ್ರೇಯಾಂಕ ಪಾಟೀಲ್ ಕನ್ನಡತಿ 4 ವಿಕೆಟ್ನ ಕಿತ್ತಾಕಿದ್ರು. ಫೈನಲಲ್ಲಿ ನಮ್ಮ ಕನ್ನಡತಿ ಕೊಡುಗೆ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಅವನ ಅಜ್ಜಿ ಸ್ಮೃತಿ ಮಂದಾನ ನಂಬರ್ 18 ಜರ್ಸಿಯಿಂದನೇ ಕಪ್ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ. ಸ್ಮೃತಿ ಮಂದಾನ ಕ್ಯಾಪ್ಟನ್ಸಿ ಹತ್ರ ಅದ್ಭುತವಾಗಿತ್ತು. 113ಕ್ಕೆ ಆಲ್ ಔಟ್ ಆದಮೇಲೆ ಬ್ಯಾಟಿಂಗ್ಗೆ ಬಂದಾಗ ನಮ್ಮ RCB ಅವರು ಸಿಕ್ಕಾಪಟ್ಟೆ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾರೆ. 6 ಓವರ್ಗೆ 25 ರನ್ನ ಹೊಡೆದಿರ್ತಾರೆ ಅಷ್ಟೇ. ಬಟ್ ಆದರೆ ಎಲ್ಲೂ ಅವರು ಪ್ರೆಷರಲ್ಲಿದ್ದಾರೆ ಅಂತ ಅನ್ನಿಸ್ಲೇ ಇಲ್ಲ. ಸಲೀಸಾಗಿ 20 ಓವರ್ವರೆಗೂ ಆಡ್ಕೊಂಡು ಹೋಗಿ ಗೆದ್ದಿರೋದು. ಲಾಸ್ಟ್ ತನಕ ಹೋಗಿರ್ಬೋದು, ಆದರೆ ಎಲ್ಲೂ ಅವರು ಭಯ ಪಟ್ಟಿದ್ದು, ಪ್ರೆಷರಲ್ಲಿರೋದು, ಪ್ಯಾನಿಕ್ ಆಗಿದ್ದು ಎಲ್ಲೂ ಕಾಣಲೇ ಇಲ್ಲ. ಕಾಮಾಗಿದ್ರು. 2 ವಿಕೆಟ್ನ ಕಳ್ಕೊಂಡು 113 ರನ್ನ ಚೇಸ್ ಮಾಡಿ ಗೆದ್ದರು. ಹುಡುಗಿಯರು ಕಪ್ ಗೆದ್ದಿದ್ದಾಯ್ತು. ಇನ್ನೇನಿದ್ರು ಹುಡುಗರು ಕಪ್ ಗೆಲ್ಲೋದು ಒಂದೇ ಬಾಕಿ. ಹುಡುಗರ ಕೈಲಿ ಗೆಲ್ಲಕ್ಕಾಗಲಿಲ್ಲ, ಹುಡುಗಿರು ಗೆದ್ದಿದ್ದಾರೆ ಅಂತ ಟ್ರೋಲ್ ಮಾಡೋ ಹೇಟರ್ಸ್ಗಳಿಗೆಲ್ಲ ಹೇಳೋದು ಒಂದೇ. ನಮ್ಮ ಅಪ್ಪು ಅವರು ಹೇಳಿದರು, ಕಪ್ ಹುಡುಗರು ಗೆಲ್ಲಿ ಹುಡುಗಿರು ಗೆಲ್ಲಿ, ಈ ಸಲ ಕಪ್ ನಮ್ಮದೇ ಅಂತ. ಆದರೆ ಈ ಸಲ ಕಪ್ ನಮ್ಮದೇ ಅಲ್ಲ, ಈ ಸಲ ಕಪ್ ನಮ್ಮದು ಆಗಿದೆ. ಮುಂದಿನ ಸಲನೂ ಕಪ್ ನಮ್ಮದೇ ಆಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.